अस्सलामुअलैकुम, वेलकम हानिया मिशो व्लॉग। ಏನು ಫಸ್ಟ್ ಇಲ್ಲಿಗೆ ರೆಡಿ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೀರಾ? ಬನ್ನಿ ಹೋಗೋಣ। ಜ್ಯುವೆಲ್ಲರಿ ಶಾಪ್ ಗೋಲ್ಡ್ ತೊಗೊಳಕ್ಕೆ ಹೋಗಿದ್ದೀನಿ। ನಿಮಗೆ ಯಾರಿಗಾದರೂ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಬನ್ನಿ, ತುಂಬ ಡೈಮಂಡ್ ಕಲೆಕ್ಷನ್, ಎಲ್ಲ ಥರ ಕಲೆಕ್ಷನ್ ಇದೆ ನೋಡಿ, ತುಂಬ ಚೆನ್ನಾಗಿದೆ। ಇದು ಡೈಮಂಡ್ ಅಲ್ಲ, ಇದು ಬೆಳ್ಳಿ, ಇದೆಲ್ಲ ಫುಲ್ ಡೈಮಂಡ್, ತುಂಬ ಚೆನ್ನಾಗಿ ಕಲೆಕ್ಷನ್ ಇದೆ। ಬನ್ನಿ ವಿಸಿಟ್ ಮಾಡಿ, ತುಂಬ ಡಿಸ್ಕೌಂಟಲ್ಲಿ ಸಿಗುತ್ತೆ। ಮತ್ತು ಏನಂದರೆ ನಾನು ಗೋಲ್ಡ್ ಕಲೆಕ್ಷನಿಗೆ ಹೋಗಿರೋದು ಅಂದರೆ ಡೈಮಂಡು ಅಲ್ಲ, ಗೋಲ್ಡ್ ಏನು ತೊಗೊಳಕ್ಕಲ್ಲ, ಪಾಪದು ತೊಟ್ಲು ಹಾಕೋಕ್ಕೆ ಫಂಕ್ಷನ್ ಇರುತ್ತಲ್ಲ, ಆ ಫಂಕ್ಷನಿಗೆ ಹೊರಟಿರೋದು ನಾವು। ಹಾಗಾಗಿ ಗಂಡು ಪಾಪು ಆಗಿರೋದ್ರಿಂದ ಬೆಳ್ಳಿ ಚೈನ್ ಆ ಥರ ಏನಾದರೂ ತೊಗೊಳ್ಳೋಣ ಅಂತ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು, ಅದನ್ನು ನೋಡ್ತಾ ಇದ್ದೀವಿ। ನಮ್ಮದ್ರಲ್ಲಿ ಹೆಣ್ಣು ಪಾಪು ಮಾತ್ರ ಚಿನ್ನ ಹಾಕೋದು, ಗಂಡು ಪಾಪುಗೆ ಹಾಕಲ್ಲ। ಆ ಥರ ನಡ್ಸ್ಕೊಂಡು ಹೋಗೋರು ಇದ್ದಾರೆ, ಹಾಕೋರು ಇದ್ದಾರೆ, ಚಿನ್ನ ಹಾಕಲ್ಲ ಅಂತೇನಿಲ್ಲ, ಅವ್ರವ್ರ ಇಷ್ಟ, ಅವ್ರವ್ರು ಹಾಕೋರು ಇದ್ದಾರೆ, ಹಾಕಿಲ್ದಿದ್ದವರು ಇದ್ದಾರೆ। ಹಾಗಾಗಿ ನಾವು ಗಂಡು ಪಾಪು ಅಲ್ಲ, ಹಾಗಾಗಿ ಬೆಳ್ಳಿ ಚೈನ್ ತೆಗೆದು ಬಂದಿದ್ದೀವಿ। ಬ್ಯಾಸ್ಲೆಟ್ ಆ ಥರ ಏನಾದರೂ, ಖಡ್ಗನ ಬಳೆನ ಆ ಥರ ಏನಾದರೂ, ಅದೇ ಥರ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್, ತುಂಬ ಚೆನ್ನಾಗಿದೆ, ವೆರೈಟಿ ಕಲೆಕ್ಷನ್ ಇದೆ। ಬನ್ನಿ, ಯಾರಿಗಾದರೂ ಮದುವೆಗೆ ಪರ್ಚೇಸ್ ಮಾಡಬೇಕಂದ್ರೆ ನೀವು ಇಲ್ಲಿಗೆ ವಿಸಿಟ್ ಮಾಡಿ, ಕೇರಳದಲ್ಲಿ ತುಂಬ ಚೆನ್ನಾಗಿರೋ ಪರ್ಚೇಸ್ ಮಾಡ್ಬೋದು ನೀವು। ಬೆಳ್ಳಿ ಚೈನ್ ಎಲ್ಲ ಪರ್ಚೇಸ್ ಮಾಡಾಯಿತು, ಇವಾಗ ಗಿಫ್ಟ್ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ। ಡ್ರೆಸ್ಸು ತೊಗೋಬೇಕಲ್ವ ಪಾಪುಗೆ, ಆ ಥರ ಡ್ರೆಸ್ಸು ತೊಗೊಂಡಿದ್ವಿ, ಪ್ಯಾಕಿಂಗ್ ಆಯಿತು, ಮತ್ತೆ ಸ್ವಲ್ಪ ಪ್ಯಾಕ್ ಮಾಡ್ತಾಯಿದ್ದಾರೆ। ಅದ್ರ ಮಧ್ಯೆ ನಾವೇನಾದರೂ ಸ್ನ್ಯಾಕ್ಸ್ ಎಲ್ಲ ತೊಗೋಬೇಕಲ್ವ, ಸ್ವಲ್ಪ ಇದೇನು ಇವಳು ತೊಟ್ಲಿಗೆ ಹಾಕೋದು ಅಂತ ಹೇಳಿ ಇವಾಗ ಎಲ್ಲಿಗೆ ಹೊರಟಿರೋದು ಅಂದ್ಕೊಂಡಿದ್ದೀರಾ? ಎಲ್ಲಿಗೂ ಇಲ್ಲ, ಬನ್ನಿ ಹೋಗೋಣ। ಎಲ್ಲಂದರೆ ನಾನು ನಮ್ಮೂರಿಗೆ ಹೋಗ್ತಾಯಿದ್ದೀನಿ। ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಿರ್ಬೋದು ನನ್ನ ಊರೆಲ್ಲಿ ಅಂತ, ಗೊತ್ತಿಲ್ಲ ಅಂದರೆ ನಮ್ಮ ಊರು ಸಕಲೇಶಪುರ, ಅಲ್ಲಿಗೆ ಹೋಗ್ತಾ ಇರೋದು। ಜಸ್ಟ್ ಚೆಕ್ಕಿಂಗ್ ಇರುತ್ತಲ್ಲ ಬೋರ್ಡ್ರಲ್ಲಿ, ಕೇರಳ ಬೋರ್ಡ್ರಲ್ಲಿ ಚೆಕ್ಕಿಂಗನ್ನು ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ। ನಾವು ಹೊರಟಿದ್ದೇ ಲೇಟಾಗಿತ್ತು, ಮತ್ತು ಮನೆಗೆ ಹೋಗೋಷ್ಟರಲ್ಲಿ ಲೇಟಾಗಿಬಿಡುತ್ತೆ ಅಂಥೇಳಿ ವಿರಾಜಪೇಟೆಯಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದನೇ ನಾವು ಊಟ ಮಾಡಿಕೊಂಡು ಹೋಗೋಣ, ಮನೆಗೆ ಹೋಗಲ್ಲಿ ಲೇಟ್ ಆಗಿಬಿಡುತ್ತೆ, ಆ ಥರ ಅಲ್ಲಿಗೆ ಹೋದ್ವಿ। ಅಲ್ಲಿ ನೋಡಿದ್ರೆ ಎಂಟ್ರೆನ್ಸಲ್ಲೇ ಉಪ್ಪಿಲ್ಲ ಹಾಕಿದ್ದು, ಮಾವಿನಕಾಯಿ, ನೆಲ್ಲಿಕಾಯಿ ಎಲ್ಲ ಇತ್ತು। ಅಯ್ಯೋ, ಅದು ನೋಡಿಬಿಟ್ಟು ನನಗೆ ತುಂಬ ಖುಷಿಯಾಗಿಬಿಡುತ್ತೆ। ಎಲ್ಲರಿಗೂ ಅದೇ ಥರ ಅಲ್ಲ, ಅದು ಹೆಣ್ಮಕ್ಳಿಗಂತ ಹೇಳೋದೇ ಬೇಡ, ಅದು ನೋಡಿಬಿಟ್ಟಲ್ಲೇ ಫಿದಾ ಆಗಿಬಿಡ್ತಾರೆ, ಅಷ್ಟಿಷ್ಟ। ನೀರೆಲ್ಲ ತೊಗೊಬಂದಿಟ್ರು, ನಾನು ಮತ್ತು ಏನಂದರೆ ಶವರ್ಮ ಆರ್ಡ್ರ್ ಮಾಡಿಕೊಂಡೆ, ನನ್ನ ಪಾಪುನು ನಾನು, ಮತ್ತು ಒಂದು ಟೀ, ನನಗೆ ಟೀ ಎಲ್ಲಿದ್ದರೂ ಬೇಕೇ ಬೇಕು। ಮತ್ತು ಅದೇ ಥರನೇ ತಿಂದ್ವಿ, ಇನ್ನೇನು ಹೋಗಬೇಕು ಮುಂದ್ಗಡೆ, ಮನೆಗೆ ಹೋಗೋದು ಅಂದರೆ ತುಂಬಾ ಸಂತೋಷ ಅಲ್ವಾ, ಗಂಡದ ಮನೆಯಿಂದ ಅಮ್ಮನ ಮನೆಗೆ ಹೋಗೋದಂದರೆ ಯಾರಿಗೂ ಖುಷಿ ಇಲ್ಲ ಅಂತೇಳಿ ನೋಡೋಣ। ನಾನು ನಮ್ಮ ಮನೆಗೆ ಹೋಗ್ತಾ ಇರೋದು, ತೊಟ್ಲು ಹಾಕೋದು ನಮ್ಮ ನೆಂಟ್ರದ ಮನೆಯೇ, ಅಲ್ಲೇ ನಮ್ಮ ಮನೆಯೂ ಇರೋದು, ಹಾಗಾಗಿ ತುಂಬ ಖುಷಿಯಲ್ಲಿ ಹೋಗ್ತಾ ಇದ್ದೀನಿ। ಬರುವಾಗಂತೂ ಹೇಳೋದೇ ಬೇಡ, ಫುಲ್ ಡೌನು, ಹೋಗುವಾಗಂತೂ ಫುಲ್ ಎನರ್ಜಿ, ಎಲ್ಲರಿಗೂ ಅದೇ ಥರ ಇರುತ್ತೆ। ಪಾಪು ಅಂತೂ ಐಸ್ ಕ್ರೀಮ್ ತೊಗೊಳ್ದಲ್ಲೇ ಬಿಡೋದೇ ಇಲ್ಲ ನೋಡಿ, ಇಲ್ಲೂ ಅಲ್ಲೇ ಕಿತಾಪತಿ ಮಾಡ್ತಾ ಇದ್ದಾನೆ, ಐಸ್ ಕ್ರೀಮ್ ಹತ್ರ ಅವನು ಹೋಗಿ ಅದು ಮೂಸಂಬಿ ಇರ್ಕೂಲೆ, ಇದೇನು ಮೂಸಂಬಿನ? ಆಪಲ್ಗೆ ಎಷ್ಟು? ಇದು ಇದು 100 ಹತ್ರ, 120 ಇಪ್ಪಲ್ಲು, 120। ದಾಳಿಂಬೆಗೆ ಎಷ್ಟು? 140 kg. 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 140
और बनती ऑरेंज ಬೇಕಾ ಆರೆಂಜ್ ಎಷ್ಟು 100 ರೂಪಾಯಿ ಒಂದೂವರೆ ಕೆಜಿ 100 ರೂಪಾಯಿ ಒಂದರ ಆರೆಂಜ್ ಕೊಡಿ ಎತ್ತರ ಎಲ್ಲಿ ಆರೆಂಜ್ ತೋರಿಸಿ ಮತ್ತೆ ನಮ್ಮ ಪ್ರಯಾಣ ಮುಂದುವರಿತಾ ಇದೆ ಮಧ್ಯೆ ಮಧ್ಯದಲ್ಲಿ ಸ್ಟಾಪ್ ಮಾಡೋದು ಮತ್ತೆ ಪ್ರಯಾಣ ಮುಂದುವರಿತಾ ಇದೆ ಇನ್ನೇನು ಹಾಸನ ನಾವು ತಲುಪಿದ್ವಿ ಇವಾಗೇನು ರೀಚ್ ಆಗ್ತೀವಿ ಇದು ನಮ್ಮ ನೆಂಟರು ಮನೆ ರೀಚ್ ಆಗಿದ್ವಿ ಇಲ್ಲಿ ನಮ್ಮ ಅತ್ತೆ ಮಾವೆಲ್ಲ ಇಲ್ಲಿ ಉಳ್ಕೊಂಡ್ರು ನಾನು ನಮ್ಮ ಮನೆಗೆ ಹೋಗ್ಬೇಕಲ್ಲ ಹಾಗಾಗಿ ಇಲ್ಲಿಂದನೂ ಮತ್ತೆ ನಾವು ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ಹಾಸನಿಂದ ಸಕಲೇಶಪುರ ನೋಡಿದವ್ರಿಗೆ ಗೊತ್ತಾಗ್ಬೋದು ಈ ರೋಡೆಲ್ಲ ಸಕಲೇಶಪುರ ಹೈವೇ ಹಾಸನ್ ಟು ಸಕಲೇಶಪುರ ಹೈವೇ ಇದು ಹೊರಟ್ವಿ ನೋಡಿ ಮನೆಗೆ ಹೋಗೋದು ಅಂದರೆ ನೋಡಿ ಏನು ಎನರ್ಜಿಯಲ್ಲಿ ಇರ್ತೀವಿ ಹೋಗುವಾಗ ಒಂದು ಲಗೇಜ್ ಇರುತ್ತೆ ಒಂದು ಬ್ಯಾಗ್ ಇರುತ್ತೆ ಬರುವಾಗಂತೂ ನಿಮಗೆ ಹೇಳೋದೇ ಬೇಡ ಗೊತ್ತಿರುತ್ತಲ್ಲ ನಿಮಗೆಲ್ಲರಿಗೂ ಏನೆಲ್ಲ ತಗೊಬರ್ತೀವಿ ಏನೆಲ್ಲ ತೊಗೊಂಡ್ಕೊಬರ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ತೊಗೊಬರ್ತೀವಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ತುಂಬ ಜನ ವೀಡಿಯೋಸ್ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ನೋಡಬೇಡಿ ಮತ್ತು ಮನೆ ತಲುಪ್ತು ನಮ್ಮ ಮನೆ ರೋಡ್ ಇದು ಇನ್ನೇನು ಮನೆಗೆ ಹೋಗ್ತೀನಿ ಒಳ್ಳೊಳ್ಳೆ ಕಮೆಂಟ್ ಹಾಕಿ ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಆ ಥರನೇ ಮಾಡೋಕ್ಕೆ ನಾನು ಟ್ರೈ ಮಾಡ್ತೇನೆ ಓಕೆ ಬಾಯ್ ನೆಕ್ಸ್ಟ್ ವ್ಲಾಗ್ ಆಗಿ ನಾನು ಬರ್ತೀನಿ ಬಾಯ್ ಅಸ್ಸಲಾಮು ಅಲೈಕುಮ್